ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನೇನಂತೂ ವ್ಲಾಗ್ ಮಾಡೋಕ್ಕೂ ಆಗ್ತಾಯಿಲ್ಲ, ಮತ್ತು ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಬ್ಯುಸಿ ಆಗಿದ್ದೀನಿ ಅಂತ ಮುಂದೆ ಬರೋ ವ್ಲಾಗ್ಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಯಾವುದೋ ಇರೋ ವಿಡಿಯೋನೇ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಅವತ್ತಿನ ದಿನ ಮಾರನೇ ದಿನ ಅಂದರೆ ಮಾರ್ನಿಂಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸಲಾಡ್ ಮಾಡ್ತಾಯಿದ್ದೆ. ಸೊ ಹಾಗೆ ವಿಡಿಯೋ ಮಾಡಿಕೊಂಡೆ. ಮೊಳಕೆ ಕಾಳು, ಹೆಸ್ರು ಕಾಳು ಮೊಳಕೆ ಕಟ್ಟಿಟ್ಟಿದ್ದೆ. ಸೊ ಮೊಳಕೆ ಕಾಳ್ದು ಸಲಾಡ್ ಮಾಡೋಣ ಅಂಥೇಳಿ ಹೆಸ್ರು ಕಾಳು ಮೊಳಕೆ ಇರೋವಂಥದ್ದನ್ನು ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ದಾಳಿಂಬೆ, ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಬೇಬಿ ಕಾರ್ನ್. ಈ ಸಲಾಡಲ್ಲಿ ಏನು ಗೊತ್ತೋ, ಒಬ್ಬೊಬ್ರಿಗೂ ಒಂದೊಂದು ಥರ ಇಷ್ಟ. ಸೊ ನನಗೆ ದಾಳಿಂಬೆ ಮತ್ತು ಗ್ರೇಪ್ಸ್ ಹಾಕೋದು ಇಷ್ಟ. ನನ್ನ ಹಸ್ಬೆಂಡಿಗೆ ಬರೀ ಮೊಳಕೆ ಕಾಳು ತಿನ್ನೋದು ಇಷ್ಟ. ಮತ್ತು ನನ್ನ ಮಗನಿಗೆ ಅವನಿಗೆ ಗ್ರೇಪ್ಸ್ನ ಸಪ್ರೇಟಾಗಿ ತಿನ್ನೋದು ಇಷ್ಟ. ಈ ಥರ ಇರೋದ್ರಿಂದ ಎಲ್ಲರದು ಮೇಂಟೈನ್ ಮಾಡ್ಕೊಂಡು ಮಾಡಬೇಕು. ಸೊ ನನಗೇನಂದರೆ ಸಲಾಡಲ್ಲಿ ಸ್ವಲ್ಪ ಖಾರವಾಗಿರ್ಬೇಕಂತ ಇಷ್ಟ ಆಗುತ್ತೆ. ಬಟ್ ಏನಂದರೆ ನನ್ನ ಮಗ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ರೆ ಅವ್ನು ತಿನ್ನೋದೇ ಇಲ್ಲ, ಅದನ್ನು ಮುಟ್ಟೋದು ಇಲ್ಲ. ಸೊ ಹಾಗಾಗಿ ನಾನು ಈ ಥರ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಪಂಕಜ ಹತ್ರ ತಿಳ್ಕೊಂಡಿದ್ದು. ಸೊ ಹಾಗೆ ಉಪ್ಪು ಖಾರ ಹಾಕಿದ್ರೆ ನನ್ನ ಮಗ ತಿನ್ನೋದೇ ಇಲ್ಲ. ಈ ಥರ ಮಾಡಿದರೆ ಸ್ವಲ್ಪ ಖಾರವಾಗಿ, ಸ್ವಲ್ಪ ಉಪ್ಪು ಕೂಡ ಇರುತ್ತೆ ಅಂದ್ಬಿಟ್ಟು ತಿಂತಾನೆ ಅಂದ್ಬಿಟ್ಟು ಈ ಥರ ಮಾಡಿದಂಥದ್ದು. ಫಸ್ಟಿಗೆ ಒಂದಷ್ಟು ಎಲ್ಲ ಇದನ್ನು ಬೇಬಿ ಕಾರ್ನ್ ಇರ್ಬೋದು, ದಾಳಿಂಬೆ ಹಣ್ಣು ಮತ್ತು ಮೊಳಕೆ ಕಟ್ಟಿದ್ದು, ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲನೂ ಹಾಕಿ ಅದಕ್ಕೆ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಿದಂಥದ್ದು. ಸೊ ಈ ಒಂದು ಸಲಾಡು ಊಟಕ್ಕೂ ಚೆನ್ನಾಗಿರುತ್ತೆ ಮತ್ತು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ. ಫಸ್ಟ್ ಇದನ್ನೆಲ್ಲ ಮಾಡಿಬಿಟ್ಟು ನನ್ನ ಮಗನಿಗೆ ಬಾಕ್ಸಿಗೆ ಹಾಕಿದೆ. ಏಕೆಂದರೆ ಅವನು ಗ್ರೇಪ್ಸ್ನ ಸಪ್ರೇಟಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾನೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಇಷ್ಟನ್ನು ಮಾತ್ರ ಅವನಿಗೆ ಹಾಕಿದಂಥದ್ದು. ಮತ್ತು ಗ್ರೇಪ್ಸ್ನ ಸಪ್ರೇಟಾಗಿ ಬಾಕ್ಸ್ ಪ್ಯಾಕ್ ಮಾಡಿದ್ದೆ ಅವನಿಗೆ. ಆಮೇಲೆ ನಮಗೆಲ್ಲ ಗ್ರೇಪ್ಸ್ ಹಾಕೋದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಮತ್ತು ನಾನು ನಮಗೆ ಎಷ್ಟು ಬೇಕಷ್ಟು ಗ್ರೇಪ್ಸ್ನ ಹಾಕ್ಕೊಂಡಿದ್ದಾಯಿತು. ಸೊ ಈ ಥರ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟು. ಹೇರಳವಾಗಿ ತಿನ್ನೋದು ಅಂತ ಹೇಳಿದ್ರೆ ಬೇಬಿ ಕಾರ್ನ್ ಒಂದೇ. ಹಿಂಗೆ ಬೇಯಿಸ್ಕೊಟ್ರು ತಿಂತಾರೆ, ಮತ್ತು ಪ್ಲೇನ್ ಹಾಗೆ ಕೊಟ್ಟರು ತಿಂತಾರೆ, ಇಷ್ಟಪಟ್ಟು ತಿಂತಾರೆ ಟೋಟಲಿ ಅದನ್ನು. ಸೊ ಈ ಥರ ಮಿಕ್ಸ್ ಮಾಡಿ ಇದು ಮಾಡಿದಂಥದ್ದು. ಆವತ್ತು ಬಂದುಬಿಟ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಂಥ ಕೆಲಸ ಕೂಡ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನನಗೇನಂದರೆ, ಈಗ ವಿಡಿಯೋ ಎಡಿಟ್ ಮಾಡಿಕೊಂಡು ದೇವ್ರನ್ನೆಲ್ಲ ಇದು ಮಾಡಿ ಮತ್ತು ಅಡುಗೆ ಮಾಡು, ಇದು ಮಾಡು, ಅದು ಮಾಡು ಅಂತ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಇವಾಗ ನಾನು ದೇವ್ರನ್ನ ರೆಡಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಮಧ್ಯಾಹ್ನ ಆಗಿಬಿಟ್ಟಿರುತ್ತೆ. ಮತ್ತು ಅಡುಗೆ ಮಾಡು, ಮತ್ತು ವಿಡಿಯೋ ಎಡಿಟ್ ಮಾಡಿ, ಹೀಗೆ ಟಯರ್ಡ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ನಲ್ವ ಬೆಳಗ್ಗಿನ ತಿಂಡಿ. ಸೊ ಅದೇ ಒಂದು ಬ್ಯುಸಿನಲ್ಲೇ ನಾನು ಸಾಂಬಾರು ಕೂಡ ಮಾಡಿಟ್ಕೊಳ್ಳೋಣ, ಆವಾಗ ನನಗೂ ಮುಂದೆ ಕೆಲಸಗಳು ಈಸಿ ಆಗುತ್ತೆ ಅಂಥೇಳಿ ನಾನು ಅವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೆ. ಸೊ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ, ಮಸಾಲೆ ಇಟ್ಟು ಮಾಡಿದ್ದೆ ನಾನು. ಈ ಸಲ ಮಸಾಲೆ ಇಡೋದು ಬೇಡ, ಹಾಗೆ ಸಾಂಬಾರು ಅಂದರೆ ಲಾಸ್ಟ್ ಟೈಮ್ ಗೊಜ್ಜು ಮಾಡಿದ್ದೆ, ಈ ಸಲ ಸಾಂಬಾರು ಥರ ಮಾಡೋಣ ಅಂಥೇಳಿ ಸೊ ಸಾಂಬಾರು ಮಾಡ್ಕೊಳ್ತಾಯಿದ್ದೀನಿ. ಸೊ ನಾನು ಫಸ್ಟೇ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಹುರಿದಿಟ್ಕೊಂಡಿದ್ದೆ. ಜಾಸ್ತಿ ವೀಡಿಯೋ ಮಾಡ್ಕೊಂಡು, ಏಕೆಂದರೆ ಬೇಗ ಕೆಲಸ ಮುಗಿಬೇಕಂತ ನನ್ನ ತಲೆಯಲ್ಲಿತ್ತು. ಸೊ ಹಾಗಾಗಿ ನಾನು ಬೇಗ ಎಲ್ಲ ಮಾಡ್ಕೊಂಡಿದ್ದಂಥದ್ದು. ಸೊ ನಾನು ರುಬ್ಕೊಳ್ಳೋದಕ್ಕೆ ಇಷ್ಟೇ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ, ಟೊಮೊಟೊ ಇದಿಷ್ಟನ್ನು ಹಾಕಿ ರುಬ್ಕೊಂಡು, ಮತ್ತು ಸಾಂಬಾರು ಪುಡಿ ಇದಿಷ್ಟು ಹಾಕಿ ರುಬ್ಕೊಂಡು ಮೊದಲೇ ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಹುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಒಗ್ಗರಣೆ ಹಾಕ್ಕೊಂಡೆ, ಅಷ್ಟೇ ಮಾಡಿದಂಥ ನನ್ನ ಸಾಂಬಾರು. ಆಲ್ಮೋಸ್ಟ್ ಏನು ಗೊತ್ತಾ, ಒಂಥರ ಬಸ್ಸಾರು ಥರನೇ ಬರುತ್ತೆ ಟೇಸ್ಟು. ಬಟ್ ಬೆಂಡೆಕಾಯಿ ಹಾಕಿರೋದ್ರಿಂದ ಅದೊಂಥರ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಸೊ ಈ ಥರನೂ ಮಾಡ್ತೀನಿ. ಸಮ್ಟೈಮ್ಸ್ ಏನಂದರೆ ತೊಗರಿಬೇಳೆ ಜೊತೆ ಹಾಕ್ಬಿಟ್ಟು ಮಾಮೂಲಿ ಬೇಳೆ ಸಾರು ಮಾಡ್ತಾರಲ್ಲ ಆ ಥರ ಮಾಡ್ತೀನಿ. ಆ ಥರ ಮಾಡಿದ್ರೆ ಏನಂದರೆ 1 ಟೈಮ್ ಆರ್ 2 ಟೈಮ್ ಅಷ್ಟೇ ತಿಂತಾರೆ. ಸೊ ಆಮೇಲೆ ತಿನ್ನೋದಿಲ್ಲ, ಇಷ್ಟಪಡಲ್ಲ. ಅದು ಸ್ವಲ್ಪ ಸಾರಲ್ಲಿ ಇದ್ರ ಥರ ಆಗಿಬಿಡುತ್ತೆ, ಅಂಟನ್ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ತಿನ್ನಲ್ಲ. ಈ ಥರ ಮಾಡಿದ್ರೆ, ಮಸಾಲೆ ಇಟ್ಟು ಮಾಡಿದ್ರೆ ಅದು ಏನಂದರೆ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಆ ಥರ ಅಂಟು ಥರ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದಂಥದ್ದು. ಸೊ ಇದು ಕೂಡ ಟೇಸ್ಟಿಯಾಗಿತ್ತು. ನೀವು ಯಾವ ರೀತಿ ಮಾಡ್ತೀನಿ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ, ಬೆಂಡೆಕಾಯಿ ಸಾಂಬಾರನ್ನ, ಬೆಂಡೆಕಾಯಿ ಗೊಜ್ಜನ್ನು. ಸೊ ನಾನು ಈ ರೀತಿ ಮಾಡೋವಂಥದ್ದು. ಇದಿಷ್ಟು ಮಾಡಿಬಿಟ್ಟು ಸ್ವಲ್ಪ ಹುಣಸೆ ಹುಳಿನೂ ಕೂಡ ಬಿಟ್ಕೊಳ್ತೀನಿ. ಹುಣಸೆ ಹುಳಿ ಬಿಡ್ತೀನಿ ಸಾಂಬಾರಿಗೆ. ಆಲ್ಮೋಸ್ಟ್ ಅಲ್ಲಿ ಬಸ್ಸಾರು ರೆಸಿಪಿನೇ ಆಯಿತು ಅದು ಅಂತ ಅಂದ್ಕೊಳ್ತೀನಿ. ಬಟ್ ಏನಂದರೆ
ನಾನು ತೊಗರಿಬೇಳೆ ಜೊತೆ ಹಾಕಿ ಕೂಡ ಸಾಂಬಾರು ಮಾಡ್ತೀನಿ, ಮಾಮೂಲಿ ಬೇಳೆ ಸಾರು ಮಾಡ್ದಂಗೆ ಬೆಂಡೆಕಾಯಿನ. ಬಟ್ ಏನಂದರೆ ಅದು ಒನ್ ಟೈಮ್ ತಿನ್ಬೋದು ಅಷ್ಟೇ. ಸೆಕೆಂಡ್ ಟೈಮ್ಗೆ ಏನಾಗುತ್ತೆ ಅಂದರೆ ಒಂಥರ ಅಂಟಂಟು ಥರ ಬಂದುಬಿಡುತ್ತೆ ಬೆಂಡೆಕಾಯಿ ಬೇಳೆ ಜೊತೆ ಬೆರೆತಾಗ. ಸೊ ಹಾಗಾಗಿ ಅದು ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ. ಸೊ ನಾನು ಅದಕ್ಕೋಸ್ಕರ ಈ ಥರ ಮಸಾಲೆ ಇಟ್ಬಿಟ್ಟು ಮಾಡ್ಕೊಳ್ತೀನಿ, ಇಲ್ಲಾಂದರೆ ಫ್ರೈ ಥರ ಮಾಡಿಬಿಡ್ತೀನಿ. ಎಲ್ಲರೂ ಮಸಾಲೆ ಎಲ್ಲ ರುಬ್ಕೊಂಡು ಬೆಂಡೆಕಾಯಿ ಎಲ್ಲ ಹುರಿದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲೋ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸೊ ಮೊದಲೇ ನಾವು ರುಬ್ಬೋದಕ್ಕೆ ಮೊದಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ರೆ ಈ ಒಂದು ನೆಕ್ಸ್ಟ್ ಏನು ನಾವು ಸಾಂಬಾರು ಒಗ್ಗರಣೆ ಹಾಕ್ದಾಗೇನು ಉರಿಯೋ ಅವಶ್ಯಕತೆ ಇರಲ್ಲ. ಬಟ್ ನಾನು ಯಾವುದೂ ಹುರಿದಿಟ್ಟಿರಲಿಲ್ಲ, ಹಾಗೆ ಮಸಾಲೆ ರುಬ್ಬಿದಂಥದ್ದು. ಸೊ ಹಾಗಾಗಿ ಎಣ್ಣೆಗೆ ಸ್ವಲ್ಪ ಹಾಕಿ 1-2 ನಿಮಿಷ ಬಾಡಿಸ್ಕೊಳ್ತೀನಿ ಅಷ್ಟೇ. ಮಸಾಲೆ ಯಾವಾಗಲೂ ನಾವು ಎಷ್ಟು ಹುರಿತೀವೋ ಅಷ್ಟು ರುಚಿಯಾಗಿರುತ್ತೆ ಅಂತ ನಮ್ಮ ಅಜ್ಜಿ ಒಬ್ರು ಹೇಳ್ತಾಯಿದ್ರು. ಅವ್ರು ತುಂಬ ಚೆನ್ನಾಗಿ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ರು. ಅವ್ರ ಕೈ ಒಂಥರ ಗುಣನೇ ಚೆಂದ ಅಂತಾರಲ್ಲ ಹಾಗೆ. ಸೊ ಅವ್ರು ಮಾಮೂಲಿ ದೋಸೆ ಹಾಕಿದ್ರು, ಮನೇಲಿ ಮಸಾಲೆ ದೋಸೆ ಥರ ಏನೇ ಅಡುಗೆ ಮಾಡಿದ್ರು ಒಂಥರ ಟೇಸ್ಟಿಯಾಗಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ. ಅವ್ರನ್ನ ಹೋಟ್ಲಜ್ಜಿ ಅಂತಲೇ ಕರಿತಾಯಿದ್ವಿ ನಾವು. ಸೊ ನಾನು ಕೆಲ್ಸಕ್ಕೆ ಹೋಗುವಾಗ ನಮ್ಮ ಚಿಕ್ಕಮ್ಮ ಮನೆಯಲ್ಲಿದ್ದೆ 1 ವರ್ಷ. ಸೊ ಅವರ ಕೈ ರುಚಿ, ನಮ್ಮ ಚಿಕ್ಕಮ್ಮ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಮಗಳು. ಬಟ್ ನಮ್ಮ ಅಜ್ಜಿ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ನಾನೇನಾದರೂ ಸಮ್ಟೈಮ್ಸ್ ಏನಾದರೂ ಕೆಲ್ಸಕ್ಕೆ ಹೋಗುವಾಗ ಮಾರ್ನಿಂಗ್ 5 o'clockಗೆ ಎದ್ಬಿಡ್ತಾ ಇದ್ನಲ್ಲ, ಆವಾಗ ನನ್ನ ಜೊತೆನೇ ಅವರು ಎದ್ಬಿಡ್ತಾಯಿದ್ರು. ಎದ್ಬಿಟ್ಟು ನಾನೇನಂದರೆ ಇವಾಗ ತಿಂಡಿ ಏನಾದ್ರು ತಿನ್ಕೊಂಡು ಹೋಗು, ಮಾಡ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು. ನನಗೇನಂದರೆ ಅರ್ಲಿ ಮಾರ್ನಿಂಗ್ 6-6:15ಗೆಲ್ಲ ಬಿಟ್ಬಿಡ್ತಾಯಿದ್ದೆ ನಾನು ಮನೆ. ಸೊ ಅಷ್ಟೊತ್ತಿಗೆ ಯಾರು ತಿಂತಾರೆ ಅನ್ನೋ ಒಂದು ರೀಸನ್ಗೆ ನಾನು ಏನು ಮಾಡ್ತಾಯಿದ್ದೆ, ಏನು ಮಾಡ್ಕೋತಾ ಇರಲಿಲ್ಲ, ಅಡುಗೆ ಊಟ ಎಲ್ಲ ಮಾಡ್ಕೋತಾ ಇರಲಿಲ್ಲ, ಅಂದರೆ ತಿಂಡಿ ಏನು ಮಾಡ್ಕೋತಾ ಇರಲಿಲ್ಲ. ಸೊ ಇವಳು ಹಾಗೆ ಬಿಟ್ಟರೆ ಹಾಗೆ ಹೋಗ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅವರೇ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಬಿಡೋರು. ಅಂದರೆ ಪುಳಿಯೋಗರೆ ಗೊಜ್ಜಿ ಇದ್ದರೆ ಪುಳಿಯೋಗರೆ ಕಲಸಿಡೋದು, ಅಥವಾ ಚಿತ್ರಾನ್ನ ಗೊಜ್ಜಿದ್ರೆ ಚಿತ್ರಾನ್ನ ಕಲಸಿಡೋದು, ಅಥವಾ ಚಪಾತಿ ಇದ್ದರೆ ಸುಟ್ಟಿಡ್ತಾಯಿದ್ರು ಒತ್ಬಿಟ್ಟು. ಆಮೇಲೆ ಏನು ಕಾಫಿ ಮಾಡಿಡ್ತಾಯಿದ್ರು. ಸೊ ಒಂಥರ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಖುಷಿಯಾಗುತ್ತೆ. ಅವರು ಆ ಥರ ಎಲ್ಲ ನನಗೆ ಮಾಡ್ತಾಯಿದ್ರು ಅಂತ ನಮ್ಮ ಅಮ್ಮಂಗೆ ಕೂಡ ಹೇಳ್ತಾಯಿದ್ದೆ ಬಂದು. ನಾನು ಆ ಥರ ಕೆಲ್ಸಕ್ಕೆ ಹೋಗೋದು ಸಮ್ಟೈಮ್ಸ್ ನಮ್ಮ ಅಮ್ಮ ಕೂಡ ಎದ್ದು ನನಗೆ ಆ ಥರ ಎಲ್ಲ ಮಾಡಿಕೊಡ್ತಾ ಇರಲಿಲ್ಲ. ನಾನೇ ಇನ್ನೂ ನಮ್ಮ ಅಮ್ಮನಿಗೆ ಕಾಫಿ ಎಲ್ಲ ಮಾಡಿ ಕೊಡ್ತಾಯಿದ್ದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕಾಫಿ ಮಾಡ್ತಿದ್ನಲ್ವ, ನನಗೂ ಒಂದು ಲೋಟ ಮಾಡೆ ಅಂತೇಳಿ ಮಾಡಿಸ್ಕೊಂಡು ಕುಡಿತಾಯಿದ್ರು ಅಷ್ಟೇ ಅವರು. ಅದನ್ನೇ ಹೇಳ್ತಾಯಿದ್ದೆ, ನೋಡು ಅಜ್ಜಿ ಎಲ್ಲ ಮಾಡಿಕೊಡ್ತಾರೆ, ನೀನು ನನ್ನ ಕೈಲೇ ಮಾಡಿಸ್ಕೊಳ್ತೀಯ ಅಂಥೇಳಿ. ಸೊ ಡೈಲಿ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದಿದ್ದು. ಪೂಜೆ ಮಾಡಿಬಿಟ್ಟು ಕಾಫಿ ಎಲ್ಲ ಕುಡಿದ್ಬಿಟ್ಟು ಹೋಗ್ತಾಯಿದ್ದೆ ಮನೆಯಿಂದ ಹೋಗುವಾಗ. ಅವ್ರ ಮನೇಲಿದ್ದಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿಬಿಟ್ಟು ಹೊರಟ್ಬಿಡ್ತಾಯಿದ್ದೆ ಅಷ್ಟೇ. ಸೊ ಅದೆಲ್ಲ ನೆನಪಾಗ್ತು ಇವಾಗ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಸೊ ನಾನು ಇವಾಗ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ ಎಲ್ಲ. ಮುಂಚೆ ಎಲ್ಲ ನನಗೆ ಅದೆಲ್ಲ ಅಡುಗೆನೇ ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ. ಅಂದರೆ ತುಂಬ ಜಾಸ್ತಿ ಕ್ವಾಂಟಿಟಿ ಎಲ್ಲ ಅಡುಗೆ ನಾನು ಯಾವತ್ತೂ ಮಾಡಿದವಳಲ್ಲ. ನಮಗೆ ಒಂದು ಇಬ್ಬರಿಗೆ ಆ ಥರ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದಿದ್ದು ನಾನು. ಸೊ ಅಡುಗೆ ಎಲ್ಲ ಆದಮೇಲೆ ಅಡುಗೆ ಮಾಡಿದಂಥ ಒಂದಷ್ಟು ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳೆದಾಕ್ಬಿಡೋಣ ಅಂಥೇಳಿ ಎಲ್ಲ ವಾಶ್ ಮಾಡ್ಕೊಂಡೆ. ಯಾಕೆಂದರೆ ಇನ್ನು ದೇವ್ರನ್ನ ಪೂಜೆ ಸಾಮಾನೆಲ್ಲ ತೆಗೆದು ತೊಳಿಬೇಕಾದ್ರೆ ನನಗೆ ಅಲ್ಲೇನೂ ಇರಬಾರ್ದು ಪಾತ್ರೆಗಳು ಅಂದ್ಬಿಟ್ಟು ಈ ಥರ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೋದು ಅಂತ. ಇನ್ನೊಂದೇನಪ್ಪ ಅಂದರೆ ಈ ಥರ ಮಾಡಬೇಕಾದ್ರೇ ನನಗೆ ದೇವ್ರ ಕಳಶಕ್ಕೆ ಎಲೆ ತರಿಸೋದೇ ಮರ್ತೋಗಿರುತ್ತೆ. ಸೊ ಈ ಸಲ ಅಂತೂ ನೆನ್ಪು ಮಾಡಿಕೊಂಡೇ ಹೇಳಿದೆ ನನ್ನ ಹಸ್ಬೆಂಡಿಗೆ. ಒಂದಿನ ಮುಂಚೆನೇ ಹೇಳಿದೆ ಅವ್ರಿಗೆ, ಈ ಥರ ದೇವ್ರು ತೊಳಿತೀನಿ. ಯಾಕೆಂದರೆ ನಮ್ಮದು ಹೋಳಿ ಹುಣ್ಣಿಮೆಗೆ ಇದು ಬರುತ್ತೆ, ನಮ್ಮ ಗಂಗಾಧರೇಶ್ವರ ತೇರು ಬರುತ್ತೆ. ಸೊ ನನಗೆ ಅಂದರೆ ಸ್ವಲ್ಪ ಮಂತ್ಲಿ ಟೈಮ್ ಇದ್ದಿದ್ದರಿಂದ ಫಸ್ಟೇ ಎಲ್ಲ ಮಾಡಿಟ್ಬಿಡೋಣ, ಆಮೇಲೆ ಆಗಿಬಿಟ್ರೆ ಅಂದ್ಬಿಟ್ಟು ಬೈಕೆ ನಾನೇನು ಮಾಡಿದೆ, ಫಸ್ಟೇ ಮಂಡೇ ಅಂದ್ಕೊಳ್ತೀನಿ, ಇದು ಮಂಡೇನೇ ತೊಳೆದಿಟ್ಬಿಡೋಣ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ಹಿಂದಿನ ದಿನವೇ ಹೇಳಿದೆ, ಅವರು ಕೂಡ ಮರೆತರು. ಮತ್ತು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಹೇಳಿದ್ರೆ ಇದು ಮಾಡ್ತಾರೆ ಅಂದ್ಬಿಟ್ಟು. ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು, ಬಟ್ ಏನಂದರೆ 1 or 2 ಐಟಮ್ ಆ ಥರ ಮಾಡಿದ್ರೆ ಸ್ವಲ್ಪ ಡೆಲಿವರಿ ಚಾರ್ಜಸ್ ಎಲ್ಲ ಜಾಸ್ತಿ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ನಾನು ಏನೂ ಆರ್ಡ್ರ್ ಮಾಡಿಲ್ಲ. ನಾನು ಏನಂದರೆ ಬೆಳಗ್ಗೆನೇ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ತಿಂಡಿ ಇರುತ್ತೆ ಮತ್ತು ಅಡುಗೆನೂ ಮಾಡಿಬಿಡೋಣ, ಅಡುಗೆ ಮಾಡಿ ಆಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 1:30-2 o'clock ಆಗಿಬಿಟ್ಟಿರುತ್ತೆ. ಸೊ ನಾನು 2 o'clockಗೆ ನಾನು ದೇವ್ರನ್ನೆಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ
ಸೊ ಒಂದು 4:30 ಅಷ್ಟರಲ್ಲಿ ನನ್ನ ಮಗ ಬರ್ತಾನೆ. ಬಂದಾಗ ಅವ್ನ ಕೈಲಿ ತರಿಸ್ಬಿಟ್ಟು ನಾನು ದೇವ್ರನ್ನ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂಥೇಳಿ ಅಂದ್ಕೊಂಡು ನಾನು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅವತ್ತು. ಹಂಗೆ ಆಯಿತು ಕೂಡ, ಪ್ಲ್ಯಾನ್ ಪ್ರಕಾರನೇ ಎಲ್ಲ ಆಯಿತು. ಮತ್ತು ಏನು ಗೊತ್ತಾ, ವಿಡಿಯೋ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇದಾದಮೇಲೆ ವೀಡಿಯೋನೇ ನಾನು ಕಂಟಿನ್ಯೂ ಮಾಡಲಿಲ್ಲ ಅಂದ್ಕೊಳ್ತೀನಿ. ಬೇಗ ಮಾಡಿ ಮುಗಿಸ್ಬಿಡೋಣ, ದೇವ್ರದ್ದು ಫಸ್ಟ್ ರೆಡಿ ಮಾಡಿಬಿಡೋಣ ಅಂತ. ಸೊ ಹಾಗಾಗಿ ಜಾಸ್ತಿ ಈ ನಡುವೆ ಅಂತೂ ಜಾಸ್ತಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನಂದರೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ನನಗೇನು ಗೊತ್ತಾ, ಯಾವಾಗ ವೀಡಿಯೋ ಮಾಡ್ಕೊಂಡಿರ್ತೀನಿ, ಎಷ್ಟು ವೀಡಿಯೋ ಮಾಡ್ಕೊಂಡಿರ್ತೀನಿ ಅನ್ನೋದೇ ನಂಗೆ ಮರ್ತೇ ಹೋಗಿರುತ್ತೆ. ಸೊ ಯಾವುದೋ ಎಷ್ಟು ಈ ವ್ಲಾಗ್ ಅಂದರೆ ಜಾಸ್ತಿ ಆಗ್ತಾಯಿದೆ ಅಂದರೆ ಈ ವ್ಲಾಗ್ ಹಾಕೋಣ ಆ ಥರ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇದೊಂದು ವ್ಲಾಗು ಎಷ್ಟು ನಿಮಿಷ ಬರುತ್ತೋ ಗೊತ್ತಿಲ್ಲ ನನಗೆ. ಸೊ ಎಷ್ಟು ಬರುತ್ತೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ಪ್ಲೀಸ್ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಅಡುಗೆ ಎಲ್ಲ ಮುಗೀತು ನಂದು. ಇವತ್ತು ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೀನಿ, ಏಕೆಂದರೆ ಇವತ್ತು ಬಂದುಬಿಟ್ಟು ದೇವ್ರ ತೊಳೆಯೋ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಮಾಡಿಬಿಡೋಣ. ಆಮೇಲೆ ದೇವರೆಲ್ಲ ತೊಳೆದ್ಬಿಟ್ಟು ನಾನು ಅಡುಗೆ ಮಾಡ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡುತ್ತೆ ನನಗೆ. ಅದಕ್ಕೋಸ್ಕರ ಫಸ್ಟು ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ. ಅಡುಗೆಗೆ ಇವತ್ತು ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡಿದ್ದೀನಿ. ರೆಡಿ 11:30 ಆಗ್ತಾಯಿದೆ. ಇವಾಗ ಫ್ರೆಶ್ ಅಪ್ ಆಗಿ ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಸೊ ಬೆಳಿಗ್ಗೆ ತಿಂಡಿಗೆ ಏನೂ ಮಾಡಿಲ್ಲ. ಇವತ್ತು ದೇವ್ರು ತೊಳಿತೀನಿ ಅಂತ ಗೊತ್ತಿದೆ. ನೆನ್ನೆ ಚಿತ್ರಾನ್ನ ಗೊಜ್ಜು ಮಾಡಿದ್ನಲ್ಲ, ಅದೇ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದೆ. ಬೆಳಿಗ್ಗೆಗೆ ಅದೇ ಆಯಿತು. ಸ್ನ್ಯಾಕ್ಸಿಗೆ ಮಾತ್ರ ಸಲಾಡ್ ಥರ ಮಾಡಿ ಕೊಟ್ಟು ಕಳಿಸಿದ್ದೆ ನನ್ನ ಮಗನಿಗೆ. ಸೊ ಅದೇ ಆಯಿತು ಇವತ್ತಿಗೆ ತಿಂಡಿಗೆ. ಇನ್ನು ಅಡುಗೆಗೆ ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ. ದೇವ್ರನ್ನೆಲ್ಲ ತೊಳೆದಾದ್ಮೇಲೆ ಮುದ್ದೆಗೆಲ್ಲ ಇಟ್ಕೊಬೋದು ಅಂದ್ಕೊಳ್ತಾ ಇದ್ದೀನಿ. ದೇವ್ರು ಫಸ್ಟು ತೊಳೆದ್ಬಿಡ್ಲ. ಅದೇನು ಗೊತ್ತಾ, ಯಾವಾಗಲೂ ಅಷ್ಟೇ ಮರ್ತು ದೇವ್ರು ಈ ಸಲ ಮರ್ತಿಲ್ಲ. ಹೇಳಿದ್ದೆ ನಾನು, ನೆನ್ನೆನೇ ಹೇಳಿದೆ ನನ್ನ ಹಸ್ಬೆಂಡ್ಗೆ. ನೆನ್ನೆ ಮತ್ತು ಇವತ್ತು ಬೆಳಿಗ್ಗೆನೂ ಹೇಳಿದ್ದೀನಿ, ದೇವ್ರು ತೊಳಿತೀನಿ ರೀ ಇವತ್ತು ವಿಳ್ಯೆದೆಲೆ ತಂದುಕೊಡಿ ಅಂತ. ಅವ್ರು ಮತ್ತೆ ಮರ್ತು ಹೋಗಿದ್ದಾರೆ. ಸೊ ಅದಕ್ಕೆ ಅಂದ್ಕೊಳ್ತಾ ಇದ್ದೀನಿ ಏನು ಮಾಡಲಿ ಅಂದ್ಬಿಟ್ಟು. ಈಗ ನೋಡ್ತೀನಿ, ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಹಾಕ್ಬಿಟ್ಟು ಆಮೇಲೆ ಫ್ರೆಶಪ್ ಆಗಿ ನಾನು ದೇವ್ರ ಪೂಜೆ ರೆಡಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಇನ್ನೇನು ಸಂಜೆ ಆಗೇ ಆಗುತ್ತೆ. ಸೊ ಅವ್ರು ಬಂದಾಗ ಎಲೆ ತರಿಸಿ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕಾಗುತ್ತೆ. ಸೊ ಏನಕ್ಕೆ ಇವಾಗ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಏನು ಗೊತ್ತಾ, ಥರ್ಸ್ಡೇ ಮಾಡಬೇಕಾಗಿತ್ತು ನಾನು ಈ ಥರ ದೇವ್ರನ್ನೆಲ್ಲ ತೊಳೆದು ಪೂಜೆ. ಹೋಳಿ ಹುಣ್ಣಿಮೆ ದಿನ ನಮ್ಮನೆ ದೇವರು ಚುಂಚನಗಿರಿನಲ್ಲಿ ತೇರು ನಡೆಯುತ್ತೆ. ಚುಂಚನಗಿರಿ ಮತ್ತು ಮುಳ್ಕಟ್ಟಮ್ಮ ಎರಡೂ ಕಡೆ ತೇರು ನಡೆಯುತ್ತೆ. ಸೊ ಅವತ್ತಿನ ದಿನವೇ ನಾನು ಮಾಡಬೇಕಾಗಿತ್ತು. ಆ್ಯಕ್ಚುಲಿ ವೆಡ್ನೆಸ್ಡೇ ಮಾಡಿಬಿಟ್ಟು ಥರ್ಸ್ಡೇ ಪೂಜೆ ಮಾಡ್ಕೊಳ್ಳೋಕೆ ಸರಿ ಹೋಗ್ತಾಯಿತ್ತು. ಬಟ್ ಏನಂದರೆ ನಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರೋದ್ರಿಂದ ಸೊ ಅವತ್ತವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಇವಾಗಲೇ ಮಾಡಿಬಿಟ್ಟು ಮಂಡೇ ಅಲ್ವಾ, ಇನ್ನೇನು 2 ಡೇಸ್ ಅಷ್ಟೇ. ಇವತ್ತೇ ದೇವ್ರನ್ನೆಲ್ಲ ತೊಳೆದಿಟ್ರೆ ಅಟ್ಲೀಸ್ಟ್ ನಾನು ಪೂಜೆ ಮಾಡೋಂಗಿಲ್ಲ ಅಂದರೂ ಮನೆಯಲ್ಲಿ ಹಸ್ಬೆಂಡೋ ಇಲ್ಲ ನನ್ನ ಮಗನ ಕೈಲಿ ಪೂಜೆ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡು, ಆ್ಯಕ್ಚುಲಿ ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ನೆನ್ನೆ ಆಗಲಿಲ್ಲ. ಸೊ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಆಗ್ಬಿಟ್ಟು ಅಂತ ಹೇಳಿದ್ರೆ ಆಮೇಲೆ ಆರಾಮಾಗಿ ನಾನು ದೇವ್ರನ್ನೆಲ್ಲ ತೊಳೆದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡ್ಬೋದು ನನ್ನ ಮಗ ಬರೋ ಅಷ್ಟರಲ್ಲಿ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಸಾರು ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಕುದಿದ್ರೆ ಸಾರು ಕೂಡ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ಎಡಿಟ್ ಮಾಡಿಬಿಟ್ಟು ಫಸ್ಟ್ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಫ್ರೆಶಪ್ ಆಗ್ತೀನಿ. ನಾನಂತೂ ರಾತ್ರಿ ಫುಲ್ಲು ಆಯಿಲಿಂಗ್ ಮಾಡ್ಕೊಂಡಿರೋ ಅಂಥದ್ದು. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಲ್ಕೊಂಡಿದ್ದೆ. ಸ್ವಲ್ಪ ಇವಾಗ ಕಣ್ಣು ತಂಪ ಅನ್ನಿಸ್ತಾ ಇದೆ. ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಕೂಡ ಬಂದೆ. ಬಟ್ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ನನಗೆ. ಸೊ ಏನು ಗೊತ್ತಾ, ಒಂದು ಕೆಲಸ ಅಂತೇಳಿ ಹೋದಾಗ ಒಂದು 108 ಕೆಲಸ ಇಟ್ಕೊಂಡಿರ್ತೀನಿ ಅದು ಇದು ಅಂತ. ಹಾಗಾಗಿ ಫಸ್ಟು ಊಟ ಹಾಕ್ಕೊಂಡು ತಿಂದ್ಬಿಡೋಣ, ಆಮೇಲೆ ದೇವ್ರನ್ನ ರೆಡಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ಊಟ ಎಲ್ಲ ಹಾಕ್ಕೊಂಡು ತಿಂದೆ. ಮತ್ತು ದೇವ್ರ ಪೂಜೆ ಕೂಡ ರೆಡಿ ಮಾಡಿಕೊಂಡೆ. ಅದನ್ನೆಲ್ಲ ನಾನೇನು ವೀಡಿಯೋನೇ ಮಾಡ್ಕೊಂಡಿಲ್ಲ, ಸಾರಿ. ತುಂಬಾ ಶಾರ್ಟ್ ವಿಡಿಯೋ ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಒಂಥರ ಅನಿಸ್ತಾ ಇದೆ, ನೀವು ಇಷ್ಟಪಟ್ಟು ನೋಡ್ತೀರಾ ಅಂತೇಳಿ ನಂಬಿಕೆಯಿಂದ ಈ ಒಂದು ವಿಡಿಯೋ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಯಾವುದಾದ್ರೂ ಕಂಟೆಂಟ್ ಇರೋವಂಥ ವಿಡಿಯೋನ ಕೊಡ್ತೀನಿ. ಸೊ ಈ ಒಂದು ಸಿಂಪಲ್ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.